ರೈಲ್ವೆ ವಿಮೆ ಬಗೆಗೆ ಹೊಸ ವಿವರಣೆ ನೀಡಿರುವ ಸುಪ್ರೀಂ ಕೋರ್ಟ್ ಕೌಂಟರಿನಲ್ಲಿ ಟಿಕೆಟ್ ಕೊಂಡುಕೊಳ್ಳುವವರಿಗೆ ವಿಮಾ ಸೌಲಭ್ಯ ನೀಡಬೇಕು ಎಂಬ ತೀರ್ಪಿತ್ತಿದೆ. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸುವವರಿಗೆ ರೈಲ್ವೆ ವಿಮೆ ಅವಕಾಶವಿರುವಾಗ ಕೌಂಟರ್ನಲ್ಲಿ ಟಿಕೆಟ್ ಖರೀದಿಸುವವರಿಗೂ ರೈಲ್ವೆ ವಿಮೆ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವಪೂರ್ಣ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಆರ್ ಮಹದೇವನ್ ಮತ್ತು ಅಹ್ವನುದ್ದೀನ್ ಅಮಾನುಲ್ಲಾ ಅವರುಗಳಿದ್ದ ನ್ಯಾಯಪೀಠವು ಯಾವ ವಿಧಾನದಲ್ಲಿ ರೈಲು ಟಿಕೆಟ್ ಕೊಂಡರೂ ಅವರೆಲ್ಲ ರೈಲ್ವೆ ವಿಮೆಗೆ ಅರ್ಹರು ಎಂದು ಹೇಳಿತ್ತು. ರೈಲ್ವೆ ಪ್ರಯಾಣಿಕರು ಸಣ್ಣ ಮೊತ್ತ ನೀಡಿ ವಿಮೆಯ ಸೌಲಭ್ಯ ಪಡೆಯಲು ಅವಕಾಶವಿದೆ. ಆದರೆ ಕೌಂಟರಿನಲ್ಲಿ ಟಿಕೆಟ್ ಕೊಳ್ಳುವವರಿಗೆ ಈ ಅವಕಾಶವಿರುವುದಿಲ್ಲವನ್ನ ಲೋಪವೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತ್ತು. ಹಿರಿಯ ವಕೀಲ ಶಿಖಿಲ್ ಸೂರಿ ಅವರು ಅಮಿಕಸ್ ಕ್ಯೂರಿಯಾಗಿ ಬಾಕಿಯಾಗಿ ಜನರ ಈ ದೂರಿಗೆ ರೈಲ್ವೆಯ ಯಾರೂ ಕಿವಿಗೊಡುತ್ತಿಲ್ಲ ಎಂದು ದೂರಿದ್ರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ವಿಕ್ರಮ್ಜಿತ್ ಬ್ಯಾನರ್ಜಿ ಸರ್ಕಾರದ ಪರ ಹಾಜರಾದರು. ಕೌಂಟರ್ ಟಿಕೆಟ್ನಲ್ಲಿ ಅದಕ್ಕೆ ಅವಕಾಶವಾಗುವಂತೆ ತಂತ್ರಜ್ಞಾನ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿದರು. ಇಂಥ ಟಿಕೆಟ್ ಖರೀದಿಯಲ್ಲಿ ಗುರುತಿನ ಲಭ್ಯತೆ ಕಷ್ಟವಾದುದರಿಂದ ದುರುಪಯೋಗವಾಗುವ ಸಾಧ್ಯತೆ ಇದೆ ಎಂದು ಬ್ಯಾನರ್ಜಿ ಹೇಳಿದರು. ಆಧುನಿಕ ತಂತ್ರಜ್ಞಾನದಲ್ಲಿ ಅದಕ್ಕೆಲ್ಲ ಪರಿಹಾರ ಸಾಧ್ಯ. ಎಲ್ಲರಿಗೂ ವಿಮೆಯ ಅವಕಾಶ ಸಿಗಲಿ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು.